ಎಲ್ರಿಗೂ ಇದಾಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಗೆಳೆಯ ನನಗನ್ಸುತ್ತೆ ಅದು ಯಾಕೋ ಗೊತ್ತಿಲ್ಲ, ಈಗಲೂ ಇಷ್ಟು ದಿನಗಳ ಮೇಲೂ ರಾಜ್ಕುಮಾರ್ ಅನ್ನೋ ಹೆಸರು ಕೇಳಿದ್ರೆ, ಅಥವಾ ಅಣ್ಣ ಅವರು ಅನ್ನೋ ಪದ ಕೇಳಿದ್ರೆ, ಅಥವಾ ಅವ್ರ ರೂಪ ನನ್ನ ಕಣ್ಮುಂದೆ ಬಂದರೆ ಸುಮ್ಮನೆ ಒಂದೆರಡು ಕ್ಷಣ ಅವ್ರ ಕಣ್ಣನ್ನೇ ಹಿಂಗೆ ದಿಟ್ಟಿಸ್ತಾ ಇದ್ರು. ಫೋಟೋದಲ್ಲಾದರೂ ಸರಿ, ಸಿನಿಮಾದಲ್ಲಾದರೂ ಸರಿ, ನನ್ನ ಕಣ್ಣಲ್ಲಿ ಸುಮ್ಮನೆ ತನಗೆ ತಾನೇ ಏನೂ ಗೊತ್ತಿಲ್ಲ ಹಾಗೆ ಕಣ್ಣಲ್ಲಿ ನೀರು ಹರಿತಾ ಹೋಗುತ್ತೆ. ಯಾಕೆ ಹಾಗಾದರೆ? ಒಳಗೆ ಯಾವ ವೈಬ್ಸ್, ಒಳಗೆ ಯಾವ ಸಂಚಲನ ಕ್ರಿಯೆ ನನ್ನೊಳಗೆ ಜರುಗುತ್ತೆ? ರಾಜ್ಕುಮಾರ್ಗೆ ಅಂತ ಹೆಸರು ಕೇಳಿದ ತಕ್ಷಣ ಯಾಕಿದು ಒಂದು ವಿಚಿತ್ರ ಚಲನೆ, ಚಲಿಸುವಿಕೆ, ಮೂವ್ ಅಂತ ನೀವೇನು ಕರಿತೀರಲ್ಲ, ಅದು ನನಗೆ ಒಳಗೆ ಯಾಕೆ ಇದು ಎಷ್ಟು ಜನಕ್ಕಾಗುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಬಹುಶಃ ನನ್ನ ಹಾಗೆ ಲಕ್ಷಾಂತರ ಜನಕ್ಕೆ ಆಗಿದ್ದರಿಂದನೋ ಏನೋ ಅಣ್ಣ ಅವರು ಅನ್ನೋ ಒಂದು ಹೆಸರು ಒಂದು ಇಷ್ಟು ಎತ್ತರಕ್ಕೆ, ಇಷ್ಟು ಅರಳಿಕೊಳ್ಳೋದಕ್ಕೆ ಸಾಧ್ಯ ಆಯ್ತೇನೋ. ಅವರು ಇದನ್ನು ಕೂಡ ನಿರೀಕ್ಷೆ ಮಾಡಿರಲ್ಲ. ಯಾಕೆಂದರೆ ಅವರ ಅನೇಕ ಸಂದರ್ಶನಗಳನ್ನ ನಾನು ನೋಡಿದ್ದೀನಿ. ಆ ಸಂದರ್ಶನಗಳಲ್ಲಿ ಅವರು ಆಡೋ ಮಾತುಗಳನ್ನ ಕೇಳಿದ್ದೀನಿ. ಅವರ ಮೊಟ್ಟ ಮೊದಲನೇ ಪಿಕ್ಚರ್ಗೆ ಅವರು ಆಯ್ಕೆಯಾದ ಕ್ಷಣದಿಂದ ಇಲ್ಲಿವರೆಗೂ ಅನೇಕ ಸಂದರ್ಶನಗಳು, ಸಿನಿಮಾಗಳು, ಅವ್ರ ಬಗ್ಗೆ ಏನೇನಿದೆ ಪುಸ್ತಕಗಳು ಎಲ್ಲ ಓದಿ 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 ನೋಡಿ 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 ಕೇಳಿ 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 ಮತ್ತು ಎಂಥ ಸೌಭಾಗ್ಯವಂತ ನಾನು ಅಂದರೆ, ಯಾರನ್ನ ದೊಡ್ಡ ಟೆಂಟಿನ ನಡುವೆ ಪೂರ್ತಿ ತುಂಬಿರುವಂತಹ ಬೀಡಿ ಹೊಗೆಗಳ ನಡುವೆ ಅಲ್ಲಿ ಆವಿರ್ಭವಿಸುತ್ತಿದ್ದಂಥ ವಿರಾಟ್ ಸ್ವಭಾವದ ವಿರಾಜನವಾಗ್ತಾ ಇದ್ದಂಥ ನಮ್ಮ ರಾಜ್ಕುಮಾರ್ ಅವರ ಪಾತ್ರಗಳು ಬಹುಶಃ ನನ್ನಲ್ಲಿ ಮೂಡಿಸಿದಂಥ ಭಾವನೆ ಬೇರೆ. ಅದು ಅನಿರ್ವಚನೀಯ. ಅದಕ್ಕೆ ಶಬ್ದಗಳನ್ನ ಕೊಟ್ಟು ನಾನು ಬಣ್ಣಿಸ್ಲಾರೆ. ಆದರೆ ನನಗೀಗಲೂ ಅನಿಸೋದು ಒಂದು ಸಣ್ಣದೊಂದು ಘಟನೆ ನೆನಪಾಗುತ್ತೆ. ಬಹುಶಃ ಟು ವಿ ಪಿಕ್ಚರು ಅಂತಂದು ಅವ್ರಿಗೆ ರಾಘಣ್ಣನ ಕಂಡ್ರೆ ಇವ್ರಿಗಿನ್ನೂ ಯಶಸ್ಸು ಹೆಚ್ಚು ಸಿಗಬೇಕಾಗಿತ್ತು ಅನ್ನೋ ಕಾರಣಕ್ಕಾಗೋ ಏನಿರ್ಬೋದು, ಒಂದು ವಿಶೇಷವಾದ ಪ್ರೀತಿ ಇತ್ತು. ರಾಘಣ್ಣನ ನೋಡೋಕ್ಕೆ ಅಂತ ಬಂದವರು ಪಿಕ್ಚರ್ ಶೂಟಿಂಗಲ್ಲೂ ಒಂದಷ್ಟು ದಿನಗಳ ಕಾಲ, ಒಂದು 15-20 ದಿನ ಅಂತ ಮಂಗಳೂರಲ್ಲಿ ಉಳ್ಕೊಂಬಿಟ್ಟಿದ್ರು. ಹಾಗೆ ಉಳ್ಕೊಂಡಾಗ ಮಂಗಳೂರಿನಲ್ಲಿ ಅವ್ರ ಎದುರಿಗೆ ಹಿಂಗೆ ಅಕಸ್ಮಾತ್ ಕೂತ್ಕೊಳ್ಳುವಂಥ ಒಂದು ಸೌಭಾಗ್ಯ ಸಿಕ್ಬಿಟ್ಟಿತ್ತು. ನಾವೆಲ್ಲ ಸಿಕ್ಕಾಪಟ್ಟೆ ಒಳ್ಳೆ ಊಟ ಮಾಡಿಕೊಂಡು ಒಗದಸ್ತಾಗಿ ಆರಾಮಾಗಿ ಅಂತ ರೂಮ್ನಲ್ಲಿ ತೇಗೋ ಟೈಮ್ಗೆ ನಾನು, ದೊಡ್ಡಣ್ಣ, ಅನೇಕ ಜನ, ರಿಚರ್ಡ್ ಲೂಯಿಸ್ ಇವರೆಲ್ಲರೂ ರಪ್ ಅಂತ ಅಣ್ಣವರು ರೂಮಿಗೆ ಬಂದುಬಿಟ್ರು. ನಾವೆಲ್ಲ ಎಲ್ಲೆಲ್ಲಿ ಏನೇನು ಔಷಧಿಬೇಕು ಅದೆಲ್ಲ ಔಷಧಿಟ್ಕೊಂಡು ಸ್ತಂಭೀಭೂತರಾಗಿ ಟಪ್ ಅಂತ ನಿಂತ್ಕೊಂಬಿಟ್ಟು ಮಾತಾಡೋದೇ ಬೇಡಪ್ಪ ಅಂತ. ರಾಜ್ಕುಮಾರ್ ಅವರು ಪ್ರತಿಕ್ರಿಯಿಸಿದ ರೀತಿ, ಹೇಳಿದ ರೀತಿ, ನೋಡಿದ ರೀತಿ ಅವರಿಗೆ ಒಂದೇ ಒಂದು ಕ್ಷಣ ಒಂದು ಸ್ಮೆಲ್ಲಲ್ಲಿ ಎಲ್ಲ ಗೊತ್ತಾಯಿತು. ಮಾಡಿ ಮಾಡಿ ಅವ್ರವ್ರು ಪಡ್ಕೊಂಬಂದಿದ್ದು ಪ್ರಾಪ್ತಿ ಅಂದರು. ಪ್ರಾಪ್ತಿ ನನಗೀಗಲೂ ಚೆನ್ನಾಗಿ ನೆನಪಿರೋ ಪದ ಪ್ರಾಪ್ತಿ. ಯಾರ್ಯಾರು ಏನೇನು ಕೇಳ್ಕೊಂಬಂದಿರ್ತಾರೆ ಅದೇ ಸತ್ಯ, ಅವ್ರಿಗೆ ದಕ್ಕತ್ತೆ ಅಂತ. ಆದರೆ ತಮಗೆ ಸಿಕ್ಕಿದಂತಹ ಪ್ರಾಪ್ತಿ ಅಂಥದ್ದು ಅದು ಎಂಥ ಅಪರೂಪದ ಕ್ಷಣ ನೋಡಿ. ತನ್ನೂರಿನಲ್ಲಿ ಹಾರ್ಮೋನಿಯಂ ಬಾರಿಸ್ಕೊಂಡು, ತನ್ನೂರಿನಲ್ಲಿ ಸಿಂಗಲ್ ಪೆಟ್ಟಿ ಹಾರ್ಮೋನಿಯಂ, ಅದು ಆ್ಯಕ್ಚುಲಾಗಿ ಶ್ರುತಿ ಇದ್ದಂಥ, ಅದನ್ನು ಅಪ್ಪ ಹೇಳ್ಕೊಟ್ಟಿದ್ದ ಹಾಡುಗಳನ್ನ ಯಾರ್ದೋ ಮುಂದೆ ಬಾಚ್ತಾ ಇದ್ದವರು, ಯಾರನ್ನ ಮುಂದೆ ಕೇಳ್ತಾ ಇದ್ದವರು, ಯಾರನ್ನ ಮುಂದೆ ಬೇಡ್ತಾ ಇದ್ದವರು, ಯಾರ ಹತ್ರನೋ ದುಡ್ಡು ಇಸ್ಕೊಂಡು, ಅಕ್ಕಿ ಇಸ್ಕೊಂಡು, ಬೇಳೆ ಇಸ್ಕೊಂಡು, ನಂಜನಗೂಡು ದೇವಸ್ಥಾನದ ಮುಂದೆನೋ ಎಲ್ಲೋ ಕೂತ್ಕೋತಾ ಇದ್ದವರು. ಹೀಗೆ ಸಾಧಾರಣವಾದ ಒಬ್ಬ ಮನುಷ್ಯ ಇದು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ತೊಗೊಳಕ್ಕೆ ಇಡೀ ರಾಷ್ಟ್ರದ ನಂಬರ್ 1 ಚಲನಚಿತ್ರ ಪ್ರಶಸ್ತಿ, ಅದಕ್ಕೆ ತನ್ನ ಪಂಚೆನ ನೀಳವಾಗಿ ಇಳಿಬಿಟ್ಟು ಅದನ್ನು ಆದಮೇಲೆ ಎತ್ಬೇಕಾದ್ರೆ ಹಿಂಗೆ ಸಿಕ್ಕಿಸ್ಕೊಂಡು ಅಲ್ಲೋಗಿ ಅವಾರ್ಡ್ ಇಸ್ಕೊಂಡು, ಇದು ನನ್ನದಲ್ಲ, ಇದು ಇಡೀ ಜನ, ಕನ್ನಡ ಜನ ಕೊಟ್ಟಿದ್ದು ಅಂತ ಕೈ ಮುಗಿದಿದ್ದ ರೀತಿ, ಆಮೇಲೆ ಮಾತಾಡೋ ರೀತಿ, ಅವರೆಲ್ಲ ಸಂದರ್ಶನಗಳನ್ನು ಅಪ್ಪಿ ತಪ್ಪಿನೂ ಅವ್ರ ಬಾಯಿಂದ ಕೆಟ್ಟ ಪದ ಬರ್ತಾನೆ ಇರಲಿಲ್ಲ, ಅಶ್ಲೀಲ ಪದ ಇಲ್ಲವೇ ಇಲ್ಲ. ಅದೇನೇ ಇದ್ದರೂ ಆಫ್, ಹಿಂದ್ಗಡೆ ಮಾತಾಡ್ತಾಯಿದ್ರು, ಹಿಂದೆ ಏನೋ ಹೇಳಿರ್ಬೋದು, ಹಿಂದ್ಗಡೆ ಏನೋ ಜರುಗಿರ್ಬೋದು, ಆದರೆ ಸಾರ್ವಜನಿಕವಾಗಿ ಕಾಣಿಸ್ಕೋಬೇಕಾದ್ರೆ ಮನುಷ್ಯ ಸ್ವಚ್ಛವಾಗೇ ಇರಬೇಕು ಅನ್ನುವ ಆ ಭಾವ ಇದೆಯಲ್ಲ, ಅದು ಇವತ್ತಿನ ನಮ್ಮ ಈ ಜಗತ್ತು, ನಾಚಿಕೆಗೆಟ್ಟ ಜಗತ್ತು, ಒಂಥರ ಚಿತ್ರವಾದಂಥ ಅನೇಕ ದುರ್ವ್ಯಸನಗಳನ್ನ ತುಂಬಿದ ಜಗತ್ತು, ಇವ್ರಿಗನ್ಸೋದೇ ಇಲ್ಲ. ಅಂದರೆ ಇವತ್ತು ಜಗತ್ತು ನನಗನ್ಸುತ್ತೆ ತುಂಬ ನಾಚಿಕೆಗೆಟ್ಬಿಟ್ಟಿದೆ ಅಂತ. ಇವತ್ತು ಅನ್ಸುತ್ತೆ ತುಂಬ ನನಗೆ ಅವ್ರಿಗೆ ಯಾರಿಗೂ ಸೂಕ್ಷ್ಮತೆಗಳೇ ಹೋಗ್ಬಿಟ್ಟಿದೆ ಅಂತ. ಅಂದರೆ ಸೂಕ್ಷ್ಮತೆಗಳು ಇಟ್ಕೊಂಡು, ನಾಚಿಕೆ ಇಟ್ಕೊಂಡು, ಸಂಕೋಚ ಇಟ್ಕೊಂಡು 4ನೇ ಕ್ಲಾಸ್ ಓದಂಥ ಒಬ್ಬ ಮನುಷ್ಯ ಯಾವ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಿಂತಲೂ ಹೆಚ್ಚು ಪಡೆದುಕೊಳ್ಳಬಹುದಾದಂಥ ದೊಡ್ಡದೊಂದು ಶಕ್ತಿಯನ್ನು ಒಬ್ಬ ತಂದೆಯಾಗಿ, ಅಣ್ಣನಾಗಿ, ತಮ್ಮನಾಗಿ, ಅನೇಕ ಸೋದರ ಪಾತ್ರಗಳಲ್ಲಿ, ಅನೇಕ ಹೆಣ್ಣು ಪಾತ್ರಗಳಲ್ಲಿ, ಮತ್ತು ತುಂಬ ಇಷ್ಟ ಆಗುವಂಥ ಜನಕ್ಕೆ ಪೌರಾಣಿಕ ಪಾತ್ರಗಳಲ್ಲಿ, ಐತಿಹಾಸಿಕ ಪಾತ್ರಗಳಲ್ಲಿ, ನಮಗೆಷ್ಟೋ ವರ್ಷಗಳ ಕಾಲ ರಾಜ್ಕುಮಾರ್ ಅಂತಂದರೆ, ಕೃಷ್ಣದೇವರಾಯ ಅಂದರೆ ರಾಜ್ಕುಮಾರ್,
ನಮಗೆ ಮಯೂರ ಅಂದರೆ ರಾಜ್ಕುಮಾರ್, ಅದು ದೇವುಡು ನರಸಿಂಹಶಾಸ್ತ್ರಿ ಬರೆದಿರೋ ಪಾತ್ರ. ನಮಗೆ ಮಯೂರ ಆಗಿ ಮಾತ್ರ ಗೊತ್ತು. ಕನ್ನಡಿಗರ ಹೆಮ್ಮೆ, ಕನ್ನಡಿಗರ ಅವರು ಪ್ರತಿಯೊಂದು ಡೈಲಾಗ್ಗಳನ್ನ ಹೇಳ್ತಾ ಇದ್ದ ರೀತಿ ಇತ್ತಲ್ಲ, ಅದು ಪೌರಾಣಿಕ ಪಾತ್ರಗಳ ಮಾಡೋಕ್ಕೋಸ್ಕರನೇ ರಾಜ್ಕುಮಾರ್ ಹುಟ್ಟಿ ಬಂದರೇನೋ ಅನ್ನೋಷ್ಟು ಶಕ್ತಿ ಇದ್ದಂಥ ಪವರ್ ಇದ್ದಂಥವ್ರು. ನನಗೆ ಅವಾಗೆಲ್ಲ ರಾಜ್ಕುಮಾರ್ ಬಗ್ಗೆ ಎಂಥ ವಿಶೇಷನ್ರಿ, ಇದು ಹೇಗೆ ಗಳಿಸ್ಕೊಳ್ಳುವುದು, ಹೇಗೆ ರಾಜ್ಕುಮಾರ್ ಆಗುವುದು, ಹೇಗೆ ಕೋಟ್ಯಾನುಕೋಟಿ ನಂತರ ಒಂದು ಜನ್ರೇಷನ್ ಹುಡುಗರುಗಳಿಗೆ ರಾಜ್ಕುಮಾರ್ ಆಗೋದು ಹೇಗೆ? ಅದು ಬರೀ ರಾಜ್ಕುಮಾರ್ ಅನ್ನುವ ಬಿಳಿಯ ಬಟ್ಟೆ ಹುಟ್ಟಿಕೊಂಡ ಒಬ್ಬ ಸಜ್ಜನಿ ನಟ ಮಾತ್ರ ಅಲ್ಲ, ರಾಜ್ಕುಮಾರ್ ಮಾಡಿದ ಪಾತ್ರಗಳ ಮೂಲಕ ಅವರನ್ನು ಗ್ರಹಿಸಿಕೊಳ್ಳೋದಿದೆಯಲ್ಲ, ಅದೇ ಹೆಚ್ಚು ಮುಖ್ಯ ಅಂತ. ಬಂಗಾರದ ಮನುಷ್ಯ ಎಲ್ಲ ಕೊಟ್ಟು ನಿಜವಾದ ಬಂಗಾರದ ಮನುಷ್ಯ ಆಗಿ ಮನೆಗೆ ಎಷ್ಟು ಕಷ್ಟಪಟ್ಟು ಮಾಡಿ ಕಡೆಗೆ ಇದು ನಂದಲ್ಲ, ಇದು ಬೇರೆಯವ್ರದ್ದು, ಆಯಿತು ಪರವಾಗಿಲ್ಲ, ನಾನು ಮತ್ತೊಂದಿನ ಕಳಿಸ್ತೀನಿ ಅಂತ ತ್ಯಾಗಮಯಿಯಾಗಿ ಹೊರಟೋಗೋದಿದೆಯಲ್ಲ, ಅಯ್ಯೋ ನನಗೆ ಸಿಗಬೇಕಾದ ಹುಡುಗಿ ಇನ್ನೊಬ್ಬಳಿಗೆ ಸಿಕ್ಕ ಪರವಾಗಿಲ್ಲ, ಅವನು ನೆಮ್ಮದಿಯಾಗಿರಲಿ. ಇದು ಯಾವತ್ತಿದು ಕೊಡೋ ಕೈಯೇ ಹೊರತು ತಗೊಳ್ಳೋ ಕೈ ಅಲ್ಲ ಇದು ಅಂತ ಕಸ್ತೂರಿ ನಿವಾಸದಲ್ಲಿ ಒಂದು ಸೈಲೆಂಟ್ ವಾಕಲ್ಲಿ ನಡ್ಕೊಂಡು ಹೋಗ್ಬಿಡೋದಿದೆಯಲ್ಲ, ಮಯೂರನಾಗಿ ಪ್ರತಿಜ್ಞೆ ಮಾಡೋದಿದೆಯಲ್ಲ, ನಾನಾರು ಕಶ್ಯಪ ಬ್ರಹ್ಮನ ಮಗ, ಎಂಥ ಡೈಲಾಗ್ಗಳು. ಭಕ್ತ ಪ್ರಹ್ಲಾದದಲ್ಲಿ ಅವರು ಮೀಸೆ ಎತ್ತಿ ನಿಂತ ನಿಲುವು, ರಾಜ್ಕುಮಾರ್ ಏನು 7 ಅಡಿ ಇರಲಿಲ್ಲ, 6 ಪ್ಯಾಕ್ ಅಲ್ಲ, ಯೋಗದಿಂದ ಮಾಡಿದ ದೇಹ, ಯೋಗ ಪೂರ್ಣವಾಗಿ ದುಡಿಸುವಂಥ ದೇಹ ಮತ್ತು ತನ್ನ ಮನಸ್ಸೊಳಗೆ ಪೂರ್ಣವಾಗಿ ಧನ್ಯತಾ ಭಾವದಿಂದ ಬದುಕಿದಂತಹ ಶಕ್ತಿ, ಒಳಗೆ ಆ ಥರದೊಂದು ಭಕ್ತಿ ಭಾವವನ್ನು ತುಂಬಿಕೊಂಡಿದ್ದನ್ನೇ ಅಣ್ಣ ಅವ್ರಿಗೆ ಇಷ್ಟೊಂದೆಲ್ಲ ಹೇಳೋದಕ್ಕೆ ಸಾಧ್ಯ ಆಯ್ತು ಅಂತ. ಈಗಲೂ ನನಗನ್ಸುತ್ತೆ ಅಣ್ಣ ಅವ್ರ ಮೈಯಲ್ಲಿ ಮನಸ್ಸಿನಲ್ಲಿ ಬೇರೆ ಯಾವುದೋ ಅವ್ರಿಗಿದ್ದಂಥ ಶಕ್ತಿ ಬೇರೆ ಏನೋ, ಅದನ್ನು ನಾವು ಮಾತುಗಳಲ್ಲಿ ಬಣ್ಣಿಸೋಕ್ಕೆ ಆಗಲ್ಲ ಅಂತ. ಅಭಿನಯದಲ್ಲಿ ನೋಡ್ತಾ ಇದ್ರೆ ಹಿಂಗೆ ನೋಡ್ತಾ ಇರ್ಬೇಕಪ್ಪ, ಹಿಂಗೆ ಮಾಡಿದ್ರು ಇದನ್ನು. ಅವ್ರ ಕಣ್ಣುಗಳನ್ನ ಬಳಸಿದ್ದು ಹೇಗೆ, ಅವರ ಕೈಗಳನ್ನ ಬಳಸಿದ್ದು ಹೇಗೆ, ಅವರ ನಿಲುವುಗಳನ್ನ ಕಲ್ತ್ಕೊಂಡಿದ್ದು ಹೇಗೆ. ಮಯೂರದಲ್ಲಿ ಒಂದು 18 ಅಡಿ ಮೇಲಿಂದ ಜಂಪ್ ಮಾಡಿ ಮತ್ತೆ ಕೆಳಗೆ ನಿಂತ್ಕೊಂಡು ಟಕ್ಕನ್ನು ನಿಂತ್ಕೋತಾರೆ, ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮ ರಾಜನ ಶಿರಸ್ಸು ಚೆಂಡಿನಂತೆ ಮುಂದೆ ಕೂಡುತ್ತದೆ ಅಂತ ಹೇಳೋ ಪವರ್ಫುಲ್ ಡೈಲಾಗ್ಗಳಿದೆಯಲ್ಲ, ಅಲ್ಲಿ ನಿಂತ್ಕೊಂಡಾಗ ಮಾತಾಡುವಾಗ ಆ ನಿಲುವುಗಳು ಎಲ್ಲಿಂದ ಬಂತು, ಯಾರು ಹೇಳಿಕೊಟ್ರು? ಕಂಪ್ನಿ ನಾಟಕದಲ್ಲೂ ಆ ಥರದೊಂದು ಟ್ರೈನಿಂಗ್ ಇರುತ್ತೆ ಅಂತ ನಂಗೆ ಅನ್ಸಲ್ಲ. ಆದರೆ ವೃತ್ತಿಪರ ನಾಟಕಗಳಲ್ಲಿ ತನಗೆ ತಾನೇ ಪ್ರತಿನಿತ್ಯ ಜನರ ಮುಂದೆ ಬೇರೆ ಬೇರೆ ಭಾವಗಳಲ್ಲಿ ವ್ಯಕ್ತಪಡಿಸಬೇಕಾಗಿತ್ತು, ಬೇರೆ ಬೇರೆ ಪಾತ್ರ ಮಾಡಬೇಕಾಗಿತ್ತು. ಆ ಡ್ರಾಮಾ ಟ್ರೈನಿಂಗ್ ಇದೆಯಲ್ಲ, ಆ ಥಿಯೇಟರ್ ಟ್ರೈನಿಂಗ್ ಇದೆಯಲ್ಲ, ನನಗೆ ಈ ಸ್ಕಿನ್ಗೆ ಈ ಥರದ್ದೇ ಬಣ್ಣ ಹಾಕ್ಕೋಬೋದು, ನನ್ನ ಮೂಗನ್ನ ಇಲ್ಲಿ ನಾನು ಕರೆಕ್ಟಾಗಿ ನೋಸ್ ಕಟ್ ಮಾಡಬೇಕು, ಮೂಗನ್ನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಕತ್ತನ್ನ ಈ ಕಡೆಗೆ ಇಲ್ಲಿ ಚಿನ್ ಕಟ್ ಮಾಡಬೇಕು ಅಂತ ಮೇಕಪ್ಪಿನ ತಂತ್ರಗಳಿದೆಯಲ್ಲ, ಮತ್ತು ಎಷ್ಟು ಲೈಟ್ ತೊಗೊಂಡ್ರೆ ನಾನು ಚೆನ್ನಾಗಿ ಕಾಣಿಸ್ತೀನಿ, ಈ ಎಲ್ಲ ತಾಂತ್ರಿಕ ವಿಭಾಗಗಳಲ್ಲಿ ಕೂಡ ಪರಿಣಿತಿ ಹೊಂದಿದ್ದರೆ ರಾಜ್ಕುಮಾರ್ ಅನ್ನುವ ಒಂದು ಅತ್ಯದ್ಭುತವಾದ ಮನುಷ್ಯ ಅಷ್ಟು ಸುಂದರ ಮೂರ್ತಿಯಾಗಿ ಕಾಣಿಸ್ತಾ ಇದ್ರು ಅಂತ. ಎಷ್ಟು ಮುದ್ದಾಗಿ ಕಾಣಿಸ್ತಾರೆ, ಎಲ್ರಿಗೂ ಹೆಂಗೆ ಸಾಧ್ಯ ಇದು? ಜೇಮ್ಸ್ ಬಾಂಡ್ ಹಾಕ್ಕೊಂಡು ಅವರು ಗೋವಾದಲ್ಲಿ ಸೇಡಿ ನೆಣ್ಣಿನಂತ ಜೋನಿ ಲಕ್ಷ್ಮಿ ಪಕ್ಕ ನಿಂತ್ಕೊಂಡ್ರೆ ಆಹಾ ಸುಂದರ ಯುವಕ ಅನ್ಸೋರು. ಅಟ್ ದಿ ಸೇಮ್ ಟೈಮು ಭಕ್ತ ಕುಮಾರ್ ಆಗ್ಬಿಟ್ಟು ರಂಗ ವಿಠಲ ಅಂತ ಹಾಡು ಹೇಳ್ತಾ ಇದ್ರೆ, ಹೌದಪ್ಪ ಪಾಂಡುರಂಗ ವಿಠಲನ ಬಗ್ಗೆ ಮೇಲೆತ್ತು ಇದೆಂಥ ಭಕ್ತಿ ಪ್ರಧಾನ. ಹಿಂಗೆ ಸಂತ ತುಕಾರಾಮ್ ಮಾಡಿದಾಗಲಿ, ಕೃಷ್ಣದೇವರಾಯ ತನ್ನ ಇಡೀ ವ್ಯಕ್ತಿತ್ವನ ಹೆಂಗೆ ತೋರಿಸೋರು ಅನ್ನೋದಾಗಲಿ, ನೀವು ಯಾವುದೇ ಪಾತ್ರ ಕೊಡಿ, ಬಡವ, ಶ್ರೀಮಂತ, ಮಧ್ಯಮ ವರ್ಗ, ನಾಂದಿಲಿ, ಒಬ್ಬ ಅಪರೂಪದ ಟೀಚರ್ ಪಾತ್ರ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಒಂದು ಕಿವುಡ ಮೂಗ ಹುಡುಗಿಯನ್ನು ತನ್ನ ಬದುಕಿಗೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ರೀತಿ ಇದೆಯಲ್ಲ, ಅತ್ಯಂತ ಅಪೂರ್ವವಾದ್ದು. ರಾಜ್ಕುಮಾರ್ ಬಗ್ಗೆ ಮಾತಾಡೋಕ್ಕೆ ತುಂಬ ನನಗನ್ಸೋದು, ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕಾ, ಅಥವಾ ಅವರ ಪಾತ್ರಗಳ ಬಗ್ಗೆ ಮಾತಾಡಬೇಕಾ, ಅಥವಾ ಅವರು ಇವೆಲ್ಲ ಹೋಗಲಿ, ಕನ್ನಡದ ಒಟ್ಟೂ ಬದುಕಿಗೆ, ಕನ್ನಡ ಜನಮಾನಸಕ್ಕೆ ಒಂದು ವಿರಾಟ್ ವ್ಯಕ್ತಿತ್ವದವ್ರಿಗೆ ನಿಂತ್ಕೊಂಡ್ರಲ್ಲ, ಅದ್ರ ಬಗ್ಗೆ ಮಾತಾಡಬೇಕಾ? ರಾಜ್ಕುಮಾರ್ ಅಂತಂದರೆ ಏನು ಹಾಗಾದರೆ? ರಾಜ್ಕುಮಾರ್ ಅಂತಂದರೆ ಒಬ್ಬ ನಟನ? ಇಲ್ಲ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ರಾಜ್ಕುಮಾರ್ ಒಬ್ಬ ಶ್ರೇಷ್ಠ ನಟನ? ಅಲ್ಲ ಅನ್ನೋಕ್ಕೆ ಸಾಧ್ಯವೇ ಇಲ್ಲ. ರಾಜ್ಕುಮಾರ್ ಶ್ರೇಷ್ಠ ಕನ್ನಡದ ವ್ಯಕ್ತಿತ್ವ? ಅಲ್ಲ ಅನ್ನೋಕ್ಕಾಗಲ್ಲ. ನೀವು ಮಾದರಿ ವ್ಯಕ್ತಿತ್ವರಾಗಿ ಜನಮಾನಸ ಮಧ್ಯೆ ನಿಂತ್ಕೊಂಡು ಒಂದು ಕೌಟುಂಬಿಕ ನೆಲೆಯಲ್ಲಿ ಕೂಡ ಒಂದು ಹೆಂಡತಿ, ಮಕ್ಕಳು, ಜೊತೆಲಿದ್ದವರು ಮತ್ತು ಇಂಡಸ್ಟ್ರಿನವ್ರಿಗೂ ಅಷ್ಟೇ, ಯಾರು ಅನ್ನ ಕೊಡ್ತಾರೆ ಆ ಗ್ರ್ಯಾಟಿಟ್ಯೂಡ್ ಇಟ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಅವ್ರು ಎಷ್ಟು ಪ್ರೀತಿಯಿಂದ ನಮ್ರತೆಯಿಂದ ಹೇಳಿದ್ದದು. ಅಭಿಮಾನಿ ದೇವರುಗಳು ಅಂತ ಹೆಂಗೆ ದೇವರುಗಳಿಗೆ ಕೊಟ್ಟರು, ಹಾಗೆ ನಮ್ಮ ಪ್ರೊಡ್ಯೂಸರ್ಗಳು ದೇವ್ರಪ್ಪ, ಅನ್ನದಾತರವರು. ಅವರು ಅನ್ನ ಕೊಡದೆ ಹೋದ್ರೆ, ಅನ್ನದಾನ ಮಾಡದೆ ಹೋದ್ರೆ ನಾನೆಲ್ಲಿ ಅಭಿಮಾನಿಗಳಿಗೆ ದೇವರುಗಳಾಗಿ ಉಳ್ಕೊಳ್ಳೋಕೆ ಸಾಧ್ಯ ಆಗ್ತಾಯಿತ್ತು? ಎಷ್ಟು ಜನಕ್ಕೆ ಇವತ್ತಿನ ತಲೆಮಾರಿನ ಎಷ್ಟೇ ದೊಡ್ಡ ನಟರಾದರೂ ಕೆಲಸ ಮಾಡಿದ್ರು ಈ ಥರದ್ದೊಂದು
ಭಕ್ತಿ, ಭಾವ, ಪ್ರೀತಿ, ಗೌರವ, ಕನ್ನಡದಲ್ಲಿ ಅತ್ಯಂತ ಘನತೆಯಿಂದ ಇರಬಹುದಾದಂಥ ಎಲ್ಲ ಶಬ್ದಗಳ ಒಡೆಯ ಡಾಕ್ಟರ್ ರಾಜ್ಕುಮಾರ್. ಅದು ಬಹಳ ಕಮ್ಮಿ ಜನಕ್ಕೆ ಸಿಗುವಂಥ ಶಕ್ತಿ ಅದು. ಆಮೇಲೆ ಗೋಕಾಕ್ ಚಳವಳಿ ಮಾಡ್ತಾರೆ ಅಂದರೆ ಅವರು ತಂಪಾಡಕ್ಕೆ ತಾವು ಪರವಾಗಿಲ್ಲ ಬಿಡಿ, ಇದು ದುಡ್ಬೋದಾಗಿತ್ತು. ಯಾರು ಇವತ್ತಿನ ಎಲ್ಲರೂ ಚಳುವಳಿ, ಸಾಮಾಜಿಕ ಚಳುವಳಿಗಳಲ್ಲಿ, ಅದು ಕನ್ನಡ ಚಳುವಳಿ ಆಗಲಿ, ದಲಿತ ಚಳುವಳಿ ಆಗಲಿ, ಯಾವುದೇ ಚಳುವಳಿಗೆ ಧುಮುಕ್ತಾರೆ ಅಂತ ಏನು ಇವತ್ತಿನ ಹೀರೋಗಳೇನು. ಆದರೆ ಅವತ್ತು ಪಾಟೀಲ್ ಪುಟ್ಟಪ್ಪ ಹೇಳಿದ್ದಾರೆ ಅಂತಲೋ ಅಥವಾ ಬೇರೆ ನೂರಾರು ಜನ ಕರೆ ಕೊಟ್ಟಿದ್ದಾರೆ ಅಂತಲೋ, ಕನ್ನಡಿಗರ ಮನಸ್ಸು ಅರಳಬೇಕು ಅಂತಲೋ, ಮುಂದಿನ ತಲೆಮಾರಿಗೆ ಕನ್ನಡ ನಿಜವಾಗಲೂ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಬದುಕಿನಲ್ಲಿ ಉಳಿಬೇಕು ಅಂತಲೋ, ಕನ್ನಡ 2ನೇ ದರ್ಜೆ 3ನೇ ದರ್ಜೆದಲ್ಲ, ಕನ್ನಡ 1ನೇ ದರ್ಜೆಯಾಗಿ ಉಳಿಬೇಕು ಅಂತಲೋ, ಮತ್ತು ಆಡುಗನ್ನಡ, ನಡುಗನ್ನಡ, ಹಳೆಗನ್ನಡ, ಹೊಸ ಕನ್ನಡ, ಆಧುನಿಕ ಕನ್ನಡ, ಸಂಸ್ಕೃತ ಭೂಯಿಷ್ಠ ಕನ್ನಡ, ತಮಿಳು, ತೆಲುಗು, ಬೇರೆ 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 ಅನೇಕ ಭಾಷೆಗಳಿಂದ ಪ್ರೇರಿತವಾದಂಥ ಕನ್ನಡ, ಅದೆಷ್ಟೊಂದು ಶಬ್ದಗಳನ್ನು, ನುಡಿಗಟ್ಟುಗಳನ್ನು ಲೀಲಾಜಾಲವಾಗಿ ಕನ್ನಡದ ಬಳಕೆಯಲ್ಲಿ ಸರಳ ಪಾತ್ರಗಳ ಮೂಲಕ, ಸರಳ ಕಥೆಯ ಮೂಲಕ ಕಟ್ಟಿಕೊಟ್ಟಂಥ ಮಹಾನುಭಾವ ಅವರು. ನನಗೆ ರಾಜ್ಕುಮಾರ್ ಬಗ್ಗೆ ದೊಡ್ಡ ಹೆಮ್ಮೆ ಅನಿಸೋದು, ಒಂದು ತಲೆಮಾರಿಗೆ ಕನ್ನಡ ಉಳಿಯೋದಕ್ಕೆ, ಭಾಷೆ ಉಳಿಯೋದಕ್ಕೆ ಬೇಕಾದಂತಹ ದೊಡ್ಡ ಶಕ್ತಿಯನ್ನು ನಿರ್ಮಾಣ ಮಾಡ್ಕೊಂಡವರು ಅವರು. ಇದು ಹೆಂಗೆ ಸಾಧ್ಯ ಆಯಿತು? ಇದು ಅನುಭವಜನ್ಯವಾಗಿ ಪ್ರೇರಿತವಾದಂಥ ಅಭಿನಯ, ಇದು ಅನುಭವಜನ್ಯ ಪ್ರೇರಿತವಾದಂಥ ಬದುಕಿನಲ್ಲಿ ಒಳ್ಳೆಯ ಅನುಭವ ಎಲ್ಲರಿಗೂ ಆಗುತ್ತೆ ಕಣ್ರಿ, ಕೆಟ್ಟ ಅನುಭವ ಎಲ್ಲರಿಗೂ ಆಗುತ್ತೆ. ಆದರೆ ಆ ಅನುಭವವನ್ನು ಗ್ರಹಿಸೋ ರೀತಿ ಇದೆಯಲ್ಲ, ಅದು ಅಪರೂಪ, ಇದು ತುಂಬ ಶ್ರೇಷ್ಠವಾದ್ದು. ಇದನ್ನು ನಾವು ಗ್ರಹಿಸ್ಕೋಬೇಕು. ಪ್ರತಿಯೊಂದು ಅನುಭವವನ್ನು ತಮ್ಮ ಗ್ರಹಿಕೆಯನ್ನು ತುಂಬ ಸೂಕ್ಷ್ಮವಾಗಿ ಅರಳಿಸಿಕೊಳ್ತಾರಲ್ಲ, ಆ ಅರಳಿಸಿಕೊಳ್ಳೋನು ಒಬ್ಬ ಕಲಾವಿದ ಆಗೋಗ್ತಾನೆ ಅಂತ. ಇಲ್ಲಾಂದರೆ ಅವರು ಶಹನಾ ನುಡಿಸ್ತಾರೆ, ಎಂಥ ಅದ್ಭುತವಾದ ಪಾತ್ರ. ಬಿಸ್ಮಿಲ್ಲಾ ಖಾನ್ ನುಡಿಸಿದಂಥ ಅವರು, ಬಿಸ್ಮಿಲ್ಲಾ ಖಾನ್ ಏನಂತ ಹೇಳ್ಬಿಡ್ತಾರೆ ಅಂದರೆ, ಏನಪ್ಪ ನಾನು 60-70 ವರ್ಷ ಕಷ್ಟಪಟ್ಟಿದ್ದನ್ನು ಇವರು 6-7 ನಿಮಿಷದಲ್ಲಿ ಆರಾಮಾಗಿ ನುಡಿಸ್ಬಿಟ್ರು. ಹೆಂಗೆ? ಅದನ್ನು ಚೆನ್ನಾಗಿ ಕೇಳಿದ್ರಿಂದ, ಗ್ರಹಿಸಿದ್ರಿಂದ, ಅದರಿಂದ ಹೊರಡೋ ನಾದವನ್ನು, ಅದಕ್ಕೆ ಬೇಕಾದ ತುಟಿಯನ್ನು ಚಲನೆಯನ್ನು ಮಾಡಿ, ಅದಕ್ಕೆ ಬೇಕಾದಂಥ ಕಣ್ಣುಗಳ ಚಲನೆ ಮಾಡಿ, ಅದಕ್ಕೆ ಬೇಕಾದ ತ್ಯಾಗವನ್ನು ತುಂಬಿಕೊಟ್ಟಿದ್ರಿಂದ. ಇಲ್ಲಾಂದರೆ ಕೃಷ್ಣಮೂರ್ತಿ ಪುರಾಣಿಕರ ಪಾತ್ರ ಮಾಡೋದು ತುಂಬ ಕಷ್ಟ. ಅದು ಸನಾದಿ ಅಪ್ಪಣ್ಣ ಪಾತ್ರ ಮಾಡೋದು. ಭಾಗ್ಯವಂತರುಳಿ ಅವರು ಇಷ್ಟು ಕಷ್ಟಪಟ್ಟು ಬೆಳೆಸಿದಂಥ ಮಕ್ಕಳುಗಳು ತಮಗೆ ಮೋಸ ಮಾಡಿದಾಗ, ಅನ್ಯಾಯ ಮಾಡಿದಾಗ, ನೋವು ತಿನ್ನಿಸಿದಾಗ ತನ್ನ ಹೆಂಡತಿಯ ಪರ ನಿಂತ್ಕೊಂಡು ಅವಳ ಜೊತೆ ಬದುಕೋದಿದೆಯಲ್ಲ, ರಾಜ್ಕುಮಾರ್ ಅಂದರೆ ಕನ್ನಡ ಜನಮಾನಸಕ್ಕೆ ಒಂದು ನಿರಂತರ ಹಸಿರು. ಸದಾ ಹೂವಿನ ಮೇಲೆ, ಎಲೆ ಮೇಲೆ ಅದು ಆರದೇ ಇರುತ್ತಾ ಲಾಲಿತ್ಯಪೂರ್ಣವಾಗಿ ಓಡಾಡುವಂಥ ಮಂಜಿನ ಹನಿಯ ರೀತಿ, ಒಂದು ಸುಮಧುರ ಹೂ ಪಕ್ಕಳೆಗಳಂತಹ ಶಬ್ದಗಳನ್ನು ನುಡಿಸುವಂಥ ಹಾರ್ಮೋನಿಯಂ ವಾದನದ ಹಾಗೆ ರಾಜ್ಕುಮಾರ್ ಧ್ವನಿ. ಅವರ ಧ್ವನಿ ಇಂಪು, ನೋಡಲು ಚಂದ. ಏನು 7 ಅಡಿ ಇರಲಿಲ್ಲ, ನಾನು ಆಗಲೇ ಹೇಳ್ದಂಗೆ. ಆದರೆ ತನಗೆ ದೇವರು ಕೊಟ್ಟಷ್ಟು ಅಷ್ಟೇ ಶಕ್ತಿಯನ್ನು ತುಂಬ ಶಕ್ತಿಯುತವಾಗಿ ಅವರು ಮಾರ್ಪಡಿಸಿಕೊಂಡು ಸಕಲ ಐಕ್ಯತೆಯನ್ನುವೆ, ಕಾಲೈಕ್ಯ, ಸ್ಥಳೈಕ್ಯ ಎಲ್ಲದನ್ನೂ ಐಕ್ಯ ಮಾಡಿಕೊಂಡು ಇಡೀ ಜಗತ್ತು ಐಕ್ಯತಾ ಭಾವದಿಂದ ಬದುಕಬೇಕು. ಅವ್ರಿಗೆ ಎಷ್ಟು ಕಾಳಜಿ ಇತ್ತು ನೋಡಿ. ಬಸವಣ್ಣನ ಪಾತ್ರ ಮಾಡಿ ಅಂದಾಗ, ಬಸವಣ್ಣನ ಪಾತ್ರ ಏನೋ ಮಾಡ್ಬೋದು, ಅದು ನಾನು ಓದ್ಕೋಬೇಕು, ಅದ್ರ ಸುತ್ತಮುತ್ತ ಏನೇನು ತಾಪತ್ರಗಳಿದೆ ತಿಳ್ಕೊಳ್ದೇನೆ ಸಾಮಾಜಿಕವಾಗಿ ನಾನು ನಿಂತ್ಕೊಳ್ಳೋದು ಕಷ್ಟ. ಟಿಪ್ಪು ಸುಲ್ತಾನ್ಗೆ ಹೆದರ್ತಾರೆ ಅವರು. ಟಿಪ್ಪು ಸುಲ್ತಾನ್ ಪಾತ್ರ ಮಾಡಿ ಯಾಕೆ, ಏನು ಎಂತೆಂಥ ಒಳ್ಳೆ ಪಾತ್ರಗಳು ಬಂದಾಗಲೂ ಅವರು ಎಚ್ಚರದಿಂದ ತನ್ನ ಸುತ್ತ ಏನಾಗ್ತಾ ಇದೆ, ತಾನು ಎಷ್ಟು ಜವಾಬ್ದಾರಿಯಿಂದ ನಡ್ಕೋಬೇಕು, ನಟ ಆಡುವ ಮಾತಿನಿಂದ ಯಾರಿಗೂ ನೋವಾಗಬಾರ್ದು, ನಟ ಆಡುವ ಮಾತಿನಿಂದ ಯಾರೂ ತೊಂದರೆಗೀಡಾಗಬಾರ್ದು, ಯಾವ ಅನಾಹುತಗಳು ಜರುಗಬಾರ್ದು, ನಾಡು ಚಂದವಾಗಿ ಬದುಕೋದಕ್ಕೆ ಒಬ್ಬ ನಟನ ಕಾಣಿಕೆಯೂ ಇದೆ ಅನ್ನುವ ಭಾವ ತುಂಬ ಚೆನ್ನಾಗಿ ತೋರಿಸ್ಕೊಟ್ರು. ಅವ್ರನ್ನ ವೀರಪ್ಪನ್ನು ಅಂಥ ಒಬ್ಬ ಶ್ರೇಷ್ಠ ಮಾನವತಾವಾದಿನ, ಅಂಥ ಒಬ್ಬ ಅದ್ಭುತವಾದಂಥ ರಾಜಣ್ಣನ ಎಳ್ಕೊಂಡು ಕಾಡಿನಲ್ಲಿ ಹೋಗಿ 100 ಮೈಲಿಗಳ ಕಾಲ, 108 ದಿನಗಳ ಕಾಲ ಒಂದು ಮಾತ್ರೆಗಳಿಲ್ಲದೆ, ನೀರಿಲ್ಲದೆ, ಹಾಲಿಲ್ಲದೆ ಅವ್ರನ್ನ ಓಡಾಡಿಸಿದ ರೀತಿ ಇದೆಯಲ್ಲ, ಅದನ್ನು ವೀರಪ್ಪನ ಅವರು ಅಷ್ಟು ಅವನೊಬ್ಬ ಮನುಷ್ಯ. ರಾಜ್ಕುಮಾರ್ ಬಿಡುಗಡೆ ಆದಾಗ ಎಂಥ ಮಾತು ಹೇಳ್ತಾರೆ ರಾಜ್ಕುಮಾರ್ ಅವರು ಅಂತಂದರೆ, ಹೌದು ನನ್ನ ಬಿಡುಗೆ ಸರಿ, ಆದರೆ ಅವನ ಬಿಡುಗಡೆ ಯಾವಾಗ? ವೀರಪ್ಪನ ಯಾರು ಬಿಡುಗಡೆ ಮಾಡೋರು? ಒಬ್ಬ ಅಂಥ ಕಲಾವಿದನ ಬಗ್ಗೆ, ಅಂಥವ್ರ ಬಗ್ಗೆ, ರಾಜ್ಕುಮಾರ್ ಬಗ್ಗೆ ನಾವು ಬೇರೆ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು, ಅಧ್ಯಯನ ಮಾಡಬೇಕಾದಂಥ ಕ್ಷಣಗಳು, ದಿನಗಳು ಬಂದಿದೆ. ಯಾಕೆ ಅಂದರೆ ಇವತ್ತು ಮೌಲ್ಯರಹಿತ ಸಮಾಜದಲ್ಲಿ ಬದುಕುವಾಗ ಮೌಲ್ಯಾಧಾರಿತವಾಗಿ ಬದುಕಿದಂಥ ಅನೇಕ ಜನರನ್ನು ನಾವು ನಮ್ಮ ಮಾದರಿಯಾಗಿಟ್ಕೊಂಡು ಅವರಿಗೆ ಹೇಳಬೇಕಾದಂಥ
ಅನೇಕ ವಿಚಾರಗಳನ್ನು ಅವರನ್ನು ನೆನೆಸ್ಕೊಳ್ತಾ ಮುಂದಿನ ತಲೆಮಾರಿಗೆ ದಾಟಿಸಬೇಕಾದ್ದಿದೆ. ಅದಕ್ಕಾಗಿ ರಾಜ್ಕುಮಾರು ಬರೀ ಒಂದು ಊರಿಗೆ, ಒಂದು ಜಾತಿಗೆ, ಅವರೊಂದು ಜಾತಿ ಬಗ್ಗೆ ಭಾಳ ಒಳ್ಳೆ ಮಾತಿದೆ ರಾಜ್ಕುಮಾರ್ದು. ನನ್ನ ಆಫೀಸ್ನಲ್ಲಿ ನಾನು ನಟನ ಹಿಂದೆ ಹಾಕ್ಕೊಂಡಿದ್ದೀನಿ. ನಾನು ಎಲ್ಲ ಜಾತಿಗಳ, ಎಲ್ಲ ಮತಗಳು, ಎಲ್ಲ ಧರ್ಮಗಳು ಅವರೆಲ್ಲರೂ ನೋಡುವಂಥ ಪಿಕ್ಚರ್ಗಳನ್ನ ಮಾಡ್ತಾ ಇರ್ತೇನೆ. ಆ ಪಾತ್ರಗಳಲ್ಲಿ ತೊಡಕೊಂಡಿದ್ದೇನೆ. ಅಂದಮೇಲೆ ಅವರೆಲ್ಲರೂ ಕೊಡುವ ದುಡ್ಡಿನಿಂದ ನಾನು ಬದುಕಿದ್ದೇನೆ. ಅಂದಮೇಲೆ ನಾನು ಯಾವುದೇ ಜಾತಿಗೆ ಸೇರಿದವನಲ್ಲ. ಯಾರು ಹಿಂಗೆ ಸ್ಟೇಟ್ಮೆಂಟ್ ಕೊಡೋಕ್ಕಾಗುತ್ತೆ? ನಾನು ಯಾವುದೇ ಮತಕ್ಕೆ ಸೇರಿದವನಲ್ಲ ಅಂದಮೇಲೆ ಎಲ್ಲ ಜಾತಿಗಳು ನನ್ನವು, ಎಲ್ಲ ಮತಗಳು ನನ್ನವು ಅನ್ನೋ ಈ ಕುವೆಂಪು ಅವರ ವಿಶ್ವಮಾನವ ತತ್ವ ಇದೆಯಲ್ಲ, ಅದನ್ನು ಬದುಕಿನಲ್ಲಿ ಯಾವ ದೊಡ್ಡ ಬೃಹತ್ ಗ್ರಂಥಗಳನ್ನು ಅವ್ರು ಓದ್ಕೊಂಡಿದ್ದು, ರಾಮಾಯಣ, ಮಹಾಭಾರತ, ಭಾಗವತ ಎಲ್ಲ ಓದ್ಕೊಂಡಿದ್ಮೇಲೆ ಕೃಷ್ಣನ ಪಾತ್ರದ ನಡಿಗೆ ಎಷ್ಟು ಚೆನ್ನಾಗಿದ್ದು, ರಾಮನ ಧೀರೋದ್ಧಾತೆ ಚೆನ್ನಾಗಿ ಅವ್ರು ಮಾಡ್ತಾ ಇದ್ದಿದ್ದು, ದೈವಜ್ಞತೆ, ಒಂದು ಸ್ವೋಪಜ್ಞತೆ ಎಲ್ಲ ಅವರ ಬಾಡಿ ಮತ್ತು ಅವರ ಕಣ್ಣು, ಮನಸ್ಸು. ಈ ಅಭಿನಯ ಅಂದರೆ ನಾವು ಯಾವಾಗಲೂ ಹೇಳ್ಕೊಡ್ತಾ ಇರ್ತೀವಿ ಟ್ರೈನಿಂಗಲ್ಲಿ. ಅದು ದೇಹ, ಧ್ವನಿ ಮತ್ತು ಮನಸ್ಸುಗಳ ಸಂಗಮ ಒಟ್ಟಾಗಿ ಸ್ರವಿಸುವಂಥದ್ದು. ಸಹೃದಯನ ಚಪ್ಪಾಳೆ, ಸಹೃದಯನ ಅವನ ಮೈಯಲ್ಲಾಗುವ ಬದಲಾವಣೆ, ಅದೇ ನಮಗೆ ದೊಡ್ಡ ರೆಸ್ಪಾನ್ಸು ಅಂತ ಹೇಳ್ತಾ ಇರ್ತೀವಿ. ಇದನ್ನು ಜಾರಿಗೆ ತರುವುದು ಹೇಗೆ? ರಾಜ್ಕುಮಾರ್ ಇದನ್ನು ಆ್ಯಕ್ಷನ್ ಅಂತ ಹೇಳಿದ ಕೂಡಲೇ ತಮಗೆ ತಾವೇ ಅದರಲ್ಲಿ ಕರಗಿ ಹೋಗೋ ರೀತಿ, ಎಚ್ಚರದಿಂದ ಪಾತ್ರಕ್ಕೆ ಮಂಡಿಸ್ಕೋತಾ ಇದ್ದ ರೀತಿ, ಇದು ಒಂದು ಧ್ಯಾನ. ನಾನು ನೇತ್ತಿನಿಂದ, ನಿಷ್ಠೆಯಿಂದ, ಬಹಳ ಸರಳತೆಯಿಂದ ಧ್ಯಾನ ಮಗ್ನಾಗಿ ಈ ಅಭಿನಯವನ್ನು, ಅದು ಕಳ್ಳಂದಾದರೂ ಸರಿ, ನಾನೊಬ್ಬ ಕಳ್ಳ ಅಂತ ಪಾತ್ರ ಮಾಡ್ತಾರೆ. ಸತೀಶ್ ಶಕ್ತಿಯವರು ಪಾತ್ರ ಮಾಡಿದ್ದು ವಿಲನ್ನು, ಇನ್ನೊಂದು ಚಿತ್ರದಲ್ಲಿ ರಾವಣನ ಪಾತ್ರ ಮಾಡ್ತಾರೆ. ನೆಗೆಟಿವ್ ಪಾತ್ರಗಳನ್ನ ಮಾಡಬೇಕಾದ್ರೆ ಕೂಡ ಅದು ನೆಗೆಟಿವ್ ಆಸ್ಪೆಕ್ಟಿಂದ ಏನು ಕೂಡಿರಬೇಕಾಗಿಲ್ಲ, ಪಾಸಿಟಿವ್ನಿಂದ ಅದನ್ನು ಸ್ವೀಕರಿಸಬೇಕು. ಸಕಾರಾತ್ಮಕವಾಗಿ ಕೂಡ ಅದನ್ನು ಸ್ವೀಕರಿಸಿ ನಕಾರಾತ್ಮಕವಾದನ್ನು ಧ್ವನಿಸಬೇಕು. ಯಾಕೆಂದರೆ ರಂಗಭೂಮಿ ಆಗಲಿ, ಸಿನಿಮಾ ಆಗಲಿ, ಎಲ್ಲದು ಮೇಲ್ನೋಟಕ್ಕೆ ಸುಳ್ಳೆ ನಾವು ಹೇಳ್ತಾ ಇರೋದು. ಅವನು ಕಳ್ಳ ಅಲ್ಲ, ಕಳ್ಳ ಅಂತ ಹೇಳ್ತಾ ಇರ್ತೀವಿ. ಅವನು ರಾಮ ಅಲ್ಲ, ರಾಮ ಅಂತ ಹೇಳ್ತಾ ಇರ್ತೀವಿ. ಸುಳ್ಳುಗಳ ಮೂಲಕ ಸತ್ಯದ ಅನಾವರಣ ಮಾಡುವಂತಹ ಕಲೆಯನ್ನು ಶ್ರೇಷ್ಠವಾದ ಕಲೆ ಅಂತ ಕರೀತಾರೆ. ಅದಕ್ಕೆ ರಂಗಭೂಮಿ ಬಹಳ ಶ್ರೇಷ್ಠವಾದ ಕಲೆ. ಅನೇಕ ಸುಳ್ಳುಗಳನ್ನ, ಅನೇಕ ಅವಾಸ್ತವಿಕವಾದಂಥ ಸತ್ಯಗಳನ್ನು ನಾವು ಸುಳ್ಳಿನ ಮೂಲಕ ಸತ್ಯವನ್ನು ಹೇಳೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಈ ಎಲ್ಲ ಕ್ಷಣಗಳನ್ನು ಭಾಳ ಬೌದ್ಧಿಕವಾಗಿ, ಎಲ್ಲೂ ಬಿಟ್ಟುಕೊಡದೆ, ತಮ್ಮನ್ನು ತಾವು ಬಿಟ್ಟುಕೊಡದೆ ಬೌದ್ಧಿಕವಾಗಿ ಇದನ್ನು ಅಭ್ಯಾಸ ಮಾಡ್ತಾ 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 ಹೇಳ್ತಾ ಹೋದರು ರಾಜ್ಕುಮಾರ್. ಅದಕ್ಕಾಗಿ ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಿದಂಥ, ರಾಜ್ಕುಮಾರ್ ಜೊತೆ ಬದುಕಿದಂಥ, ರಾಜ್ಕುಮಾರ್ನ ಹಚ್ಕೊಂಡಿದ್ದಂಥ, ನಂತರ ನಾನು ರಾಜ್ಕುಮಾರ್ ಹಚ್ಕೊಂಡಿದ್ದಂಥ ಲಕ್ಷಾಂತರ ಜೀವಗಳಿಗೆ ಈಗಲೂ ರಾಜ್ಕುಮಾರ್ ಅಂದರೆ ಭಾಷೆ, ರಾಜ್ಕುಮಾರ್ ಅಂದರೆ ಮನಸ್ಸು, ರಾಜ್ಕುಮಾರ್ ಅಂದರೆ ಕಣ್ಣು, ರಾಜ್ಕುಮಾರ್ ಅಂದರೆ ಅನುಭವ, ರಾಜ್ಕುಮಾರ್ ಅಂದರೆ ಹಾಡು, ರಾಜ್ಕುಮಾರ್ ಅಂದರೆ ಫೈಟು, ರಾಜ್ಕುಮಾರ್ ಅಂದರೆ ಡ್ಯಾನ್ಸು, ಎಲ್ಲ ಒಟ್ಟಾಗಿ ಒಬ್ಬನೇ ವ್ಯಕ್ತಿಯಲ್ಲಿ ಸ್ವೀಕೃತವಾಗೋದಿದೆಯಲ್ಲ, ಅದು ಅಪರೂಪ. ರಾಜ್ಕುಮಾರ್ ಎಲ್ಲೋ ಇದ್ರೂ ಇವತ್ತು ತುಂಬ ಸಂತೋಷ ಪಡ್ತಾರೆ. ಯಾಕೆ ನಟನದಲ್ಲಿ ಇವತ್ತು ಅವ್ರು ಮಾಡಿದೊಂದು ಪಾತ್ರವನ್ನು ಒಂದು ಹುಡುಗಿ ಮಾಡಿ ತೋರಿಸಿದ್ಲು. ಎಷ್ಟು ಚೆನ್ನಾಗಿ ಮಾಡೋದು ಅಂದರೆ ಮೈ ತುಂಬಿದ್ಲು ಅವಳು. ಎಲ್ಲ ಚಪ್ಪಾಳೆ ಹೊಡೆದ್ರು. ನಾನು ಅನ್ಕೊಂಡೆ, ಅಣ್ಣ ನೀನು ಎಲ್ಲೇ ಇದ್ದರೂ ಈ ಮಗುನ ನೋಡ್ತಾ ಇರ್ತೀಯ, ಅಣ್ಣ ನೀ ಎಲ್ಲೇ ಇದ್ದರೂ ನಮ್ಮ ಈ ಜಾನಪದ ಕಲೆಗಳಿಗೆ, ನಮ್ಮ ರಂಗಭೂಮಿಗೆ ಆಶೀರ್ವಾದ ಮಾಡ್ತಾ ಇರ್ತೀಯ ಅಂತ ಅನ್ಕೋತೀವಿ. ರಾಜ್ಕುಮಾರ್ ಸರ್, ಅಣ್ಣ ಅವರು, ಮುತ್ತುರಾಜ್, ನಾವು ಯಾವುದೇ ಭಾಷೆಯಿಂದ, ಯಾವುದೇ ರೀತಿ, ಯಾವುದೇ ಪಿಚ್ನಿಂದ, ಯಾವುದೇ ವಾಲ್ಯೂಮ್ನಿಂದ ಎಲ್ಲ ಕರೆದರೂ ಒಂದೇ, ಅದು ಶುದ್ಧವಾದ ಪ್ರೀತಿಯ ಅಭಿನಯದ ಆಧ್ಯಾತ್ಮ ಅಂತಿದ್ರೆ, ಅಭಿನಯದ ಆತ್ಮಕ್ಕೆ ಒಂದು ಒಳ್ಳೆಯ ಹೆಸರು ಅಂತಿದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಂತ. ಅಣ್ಣ, ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮೊಟ್ಟಿಗೆ ಸದಾ ಇರುವಂತ ನಾವು ಕೇಳ್ಕೊತೀವಿ. ನಮ್ಮ ನಟನ ಅಥವಾ ನಮ್ಮ ಥರ ನೂರಾರು ಅಭಿನಯದ ಪಟುಗಳು ಓಡಾಡ್ತಾ ಇರುವಂಥ ಎಲ್ಲ ಜಾಗಗಳಲ್ಲಿ ಸದಾ ನೀನು ಜೀವಿಸ್ತಾ ಇರ್ತೀವಿ, ನಿನ್ನನ್ನು ನೆನೆಸ್ತಾ ಇರ್ತೀವಿ. ನಿನ್ನನ್ನು ಉದಾಹರಣೆ ಕೊಡೋದ್ರ ಮೂಲಕ ನಾವು ಇನ್ನೊಂದು ತಲೆಮಾರಿಗೆ ಮತ್ತೆ ಬದುಕುವಂಥ ವ್ಯವಸ್ಥೆ ಮಾಡ್ತಾ ಇರ್ತೀವಿ. ರಾಜ್ಕುಮಾರ್ ಯಾವತ್ತಿಗೂ ನಮ್ಮ ಒಳಗಿನ ದೈವ, ನಮ್ಮ ಅಂತರಾತ್ಮದ ದೈವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.